ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಇವಾಗಲೇ ಪಿ ಕೆ ಎಲ್ ಆಕ್ಷನ್ ಎಲ್ಲ ಮುಗಿದಿದೆ. ನಮ್ಮ ಬೆಂಗಳೂರು ಬುಲ್ಸರು ಒಳ್ಳೊಳ್ಳೆ ಬೈ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಟೋಟಲ್ ನಮ್ಮ ಬೆಂಗಳೂರು ಬುಲ್ಸರು 15 ಜನ ಪ್ಲೇಯರ್ಸ್ನ ಆಕ್ಷನಲ್ಲಿ ಬೈ ಮಾಡಿದ್ದಾರೆ ಮತ್ತು 8 ಜನ ಪ್ಲೇಯರ್ಸ್ನ ಆಲ್ರೆಡಿ ಆಕ್ಷನ್ಗಿಂತ ಮುಂಚೆನೇ ರಿಟೈನ್ ಮಾಡ್ಕೊಂಡಿದ್ದಾರೆ. ಇವಾಗ ನಮ್ಮ ಬೆಂಗಳೂರು ಬುಲ್ಸ್ ಟೀಮಲ್ಲಿ ಟೋಟಲ್ 23 ಜನ ಇದ್ದಾರೆ, ಅಂದರೆ ಫುಲ್ ಸ್ಕ್ವಾಡು. ನಮ್ಮ ಟೀಮು ಒಂಥರ ನೋಡೋಕೆ ಸ್ಟ್ರಾಂಗ್ ಆಗಿ ಇಲ್ಲದೆ ಇರ್ಬೋದು, ಆದರೆ ಒಂಥರ ಬ್ಯಾಲೆನ್ಸ್ ಟೀಮ್ ಆಗೇ ಕಾಣಿಸ್ತೈತೆ. ಇಲ್ಲಿ BC ರಮೇಶ್ ಅವರು ಆಕ್ಷನ್ಗಿಂತ ಮುಂಚೆ 1-2-3 ಇಂಟರ್ವ್ಯೂವಲ್ಲೇ ಹೇಳಿದರು, ನಾವು ಜಾಸ್ತಿ ನ್ಯೂ ಯಂಗ್ ಪ್ಲೇಯರ್ಸ್ ಮೇಲೆ ಒತ್ತು ಕೊಡ್ತೀವಿ ಬೈ ಮಾಡೋದಕ್ಕೆ. ಅದು ಬಿಟ್ಟರೆ ಎಕ್ಸ್ಪೀರಿಯನ್ಸ್ ಇರೋ 1-2-3 ಜನ ಪ್ಲೇಯರ್ನ ಬೈ ಮಾಡ್ತೀವಿ, ಇನ್ನು ಮಿಕ್ದವ್ರನ್ನೆಲ್ಲ ನ್ಯೂ ಯಂಗ್ ಪ್ಲೇಯರ್ಸ್ ಮೇಲೆ ಬೈ ಮಾಡೋದಕ್ಕೆ ನೋಡ್ತೀವಿ ಅಂತ ಹೇಳಿದರು. ಹಾಗೆ ಮಾಡಿದ್ದಾರೆ ಕೂಡ. ಇಲ್ಲಿ ನಮ್ಮ ಟೀಮಲ್ಲಿ ಎಕ್ಸ್ಪೀರಿಯನ್ಸ್ ಪ್ಲೇಯರ್ ಅಂತ ಒಂದು 4 ಜನ ಇದ್ದಾರೆ ಅಷ್ಟೇ. ಅದರಲ್ಲಿ ಆಕಾಶ್ ಶಿಂಡೆ ಒಬ್ಬರು, ಇವರು ಲಾಸ್ಟ್ ಸೀಸನ್ ಪುಣೇರಿ ಪಲ್ಟನ್ಗೆ ಆಡ್ತಿರೋ, ಸುಮಾರು ಒಂದು 3 ಸೀಸನಿಂದ ಪುಣೇರಿ ಪಲ್ಟನ್ಗೆ ಆಡಿದ್ದಾರೆ. ಮತ್ತು ಇವರಿಗೆ ತುಂಬ ಯಂಗ್ ಪ್ಲೇಯರ್ ಆಗಿದ್ರು, ತುಂಬಾ ಎಕ್ಸ್ಪೀರಿಯನ್ಸ್ ಇದೆ ಅಂತಲೇ ಹೇಳ್ಬೋದು. ಇವರು ನಮಗೆ ಬೆಂಗಳೂರು ಬುಲ್ಸ್ಗೆ ಮೈನ್ ರೈಡರ್ ಆಗೇ ಇರ್ತಾರೆ. ಮತ್ತು ಯೋಗೇಶ್ ದಹಿಯಾ, ಇವ್ರಿಗೂ ಕೂಡ 2 ವರ್ಷ ಎಕ್ಸ್ಪೀರಿಯನ್ಸ್ ಇದೆ. ಇವರು ಲಾಸ್ಟ್ ಇಯರ್ ದಬಾಂಗ್ದಲ್ಲಿ KCಗೆ ಆಡಿದ್ರು. ಮತ್ತು PKL ಸೀಸನ್ 10 ಕೂಡ ಇವರು ಎಮರ್ಜಿಂಗ್ ಪ್ಲೇಯರ್ ಅವಾರ್ಡ್ನ ತಗೊಂಡಿದ್ರು. ಮತ್ತು ಅಂಕುಶ್ ರಾತೆ, ಇವ್ರಿಗೂ ಕೂಡ ಸಾಕಷ್ಟು ಎಕ್ಸ್ಪೀರಿಯನ್ಸ್ ಇದೆ. ಲಾಸ್ಟ್ ಸೀಸನ್ ಜೈಪುರ್ ಪಿಂಕ್ ಪ್ಯಾಂಥರ್ಸ್ಗೆ ಆಡಿದ್ರು. ಇವರು ಲೆಫ್ಟ್ ಕವರಲ್ಲಿ ಆಡ್ತಾರೆ, ಒಂಥರ ಅದ್ಭುತ ಆಟಗಾರ ಅಂತಲೇ ಹೇಳ್ಬೋದು. ಇನ್ನು ನಮ್ಮ ಬೆಂಗಳೂರು ಬುಲ್ಸ್ನ ಸ್ಟಾರ್ಟಿಂಗ್ 7 ನೋಡೋದಾದ್ರೆ, ಅಂದರೆ PKL ಸೀಸನ್ 12 ಯಾರ್ಯಾರು ಸ್ಟಾರ್ಟಿಂಗ್ 7 ಆಡ್ತಾರೆ ಮ್ಯಾಚ್ನ ಅಂತ ನೋಡೋದಾದ್ರೆ, ಇನ್ನು ನಮ್ಮ ಬೆಂಗಳೂರು ಬುಲ್ಸ್ ಟೀಮ್ನ ಕ್ಯಾಪ್ಟನ್ ಆಗಿ ಆಕಾಶ್ ಶಿಂಡೆ ಅವರು ಆಡ್ತಾರೆ. ಇವರು ಸೆಂಟ್ರಲ್ ಪೊಸಿಷನಲ್ಲಿ ಆಡ್ತಾರೆ. ಕ್ಯಾಪ್ಟನ್ ಆಗಿ ಇವ್ರನ್ನ ಏನಕ್ಕೆ ಮಾಡ್ತಾರೆ ಅಂದರೆ, ಸಾಕಷ್ಟು ಎಕ್ಸ್ಪೀರಿಯನ್ಸ್ ಇದೆ ಮತ್ತು ಯಂಗ್ ಪ್ಲೇಯರು, ಇವರು ಚೆನ್ನಾಗಿ ರೈಡ್ ಮಾಡ್ತಾರೆ. ಹಾಗಾಗಿ ಇವ್ರನ್ನ ಕ್ಯಾಪ್ಟನ್ ಆಗಿ ಮಾಡೋ ಸಾಧ್ಯತೆ ತುಂಬಾ ಇದೆ. ಮತ್ತು ರೈಟ್ ಕವರಲ್ಲಿ ಸಂಜಯ್ ದುಲ್ ಅವರು ಆಡ್ತಾರೆ. ಇವರಿಗೆ ಸಾಕಷ್ಟು ಎಕ್ಸ್ಪೀರಿಯನ್ಸ್ ಕೂಡ ಇದೆ. ಮತ್ತು ಇವರು ನಮ್ಮ ಬೆಂಗಳೂರು ಬುಲ್ಸ್ ಟೀಮ್ 66 ಲಕ್ಷ ಕೊಟ್ಟು ಬೈ ಮಾಡಿದ್ದಾರೆ. ಮತ್ತು ಇನ್ನು ಲೆಫ್ಟ್ ಕವರಲ್ಲಿ ಶುಭಮ್ ರಾಟೆ ಅವರು ಆಡ್ತಾರೆ. ರೈಟ್ ಇನ್ನಲ್ಲಿ ಗಣೇಶ B ಅವರು ಆಡ್ತಾರೆ. ನಮಗೆ ಹೆಮ್ಮೆ ವಿಚಾರ ಏನು ಅಂದರೆ, ಇವರು ನಮ್ಮ ಕರ್ನಾಟಕದವರು, ಉತ್ತರ ಕರ್ನಾಟಕದ ಬಿಜಾಪುರದ ಜಿಲ್ಲೆಯವರು. ಇವರು ಬಿಜಾಪುರ ಎಕ್ಸ್ಪ್ರೆಸ್ ಅಂತಲೇ ಫೇಮಸ್ ಆಗಿರೋ ಒಬ್ಬ ಆಟಗಾರ ಉತ್ತರ ಕರ್ನಾಟಕದಲ್ಲಿ. ಇವ್ರ ಮೇಲಂತೂ ತುಂಬಾ ನಂಬಿಕೆ ಇದೆ ನಮಗೆ. ನೋಡೋದ PKL ಸೀಸನ್ 12 ಹೇಗೆ ಆಡ್ತಾರೆ ಅಂತ. ಇವರು ರೈಡರ್ ಆಗಿರೋದ್ರಿಂದ ರೈಟ್ ಇನ್ನಲ್ಲಿ ಆಡ್ತಾರೆ. ಮತ್ತು ಇನ್ನು ಲೆಫ್ಟ್ ಇನ್ನಲ್ಲಿ ಪಂಕಜ್ ಅವರು ಆಡ್ತಾರೆ. ಇವರು ನ್ಯೂ ಯಂಗ್ ಪ್ಲೇಯರಲ್ಲಿ ಆಕ್ಷನ್ಗಿಂತ ಮುಂಚೆನೇ ನಮ್ಮ ಬೆಂಗಳೂರು ಬುಲ್ಸ್ ತಂಡಕ್ಕೆ ರಿಟೈನ್ ಆಗಿದ್ರು. ಲಾಸ್ಟ್ ಟೈಮ್ ಸಿಕ್ಕಿದಂಥ ಚಾನ್ಸ್ನ ಚೆನ್ನಾಗಿ ಯೂಸ್ ಮಾಡಿಕೊಂಡು ರಿಟೈನ್ ಆಗಿದ್ದಾರೆ. ರೈಡರ್ ಆಗಿರೋದ್ರಿಂದ ಇವರು ಲೆಫ್ಟ್ ಇನ್ನಲ್ಲಿ ಆಡ್ತಾರೆ. ಮತ್ತು ಯೋಗೇಶ್ ದಹಿಯಾ ಅವರು, ಇವರು ರೈಟ್ ಕಾರ್ನರಲ್ಲಿ ಆಡ್ತಾರೆ. ನಮ್ಮ ಬೆಂಗಳೂರು ಬುಲ್ಸ್ ಅವರು ಇವ್ರನ್ನ 1,16 ಲಕ್ಷಕ್ಕೆ ತಗೊಂಡಿದ್ದಾರೆ. ಇವರು ಒಂಥರ ಉತ್ತಮ ಆಟಗಾರ ಅಂತಲೇ ಹೇಳ್ಬೋದು. ಲಾಸ್ಟ್ ಟೈಮ್ ಕೂಡ ಸಕ್ಕದಾಗೆ ಪರ್ಫಾರ್ಮ್ ಮಾಡಿದ್ರು ದಬಾಂಗ್ದಲ್ಲಿ KCಗೆ. ಈ ಸಲಿಂದ ನಮ್ಮ ಬೆಂಗಳೂರು ಬುಲ್ಸ್ ತಂಡಕ್ಕೆ ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾರೆ ಅಂತ ತುಂಬಾ ನಂಬಿಕೆ ಇದೆ. ನೋಡೋಣ PKL ಸೀಸನ್ 12 ಹೇಗೆ ಆಡ್ತಾರೆ ಅಂತ. ಮತ್ತು ಕೊನೆಯದಾಗಿ ಅಂಕುಶ್ ರಾತೆ ಅವರು ಲೆಫ್ಟ್ ಕಾರ್ನರಲ್ಲಿ ಆಡ್ತಾರೆ. ಇವ್ರಿಗೂ ಕೂಡ ಸಾಕಷ್ಟು ಎಕ್ಸ್ಪೀರಿಯನ್ಸ್ ಇದೆ ಅಂತಲೇ ಹೇಳ್ಬೋದು. ಸೊ ಇದಾಗಿತ್ತು ಬೆಂಗಳೂರು ಬುಲ್ಸ್ನ ಸ್ಟಾರ್ಟಿಂಗ್ ಪ್ಲೇಯಿಂಗ್ 7. ವಿಡಿಯೋ ಇಷ್ಟಾಗಿರೆ ಒಂದು ಲೈಕ್ ಕೊಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇಲ್ಲಿಗೆ ವಿಡಿಯೋ ಮುಗಿಸೋಣ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ನಮಸ್ಕಾರ.